ಈ ವಾರ ಮೇಷರಾಶಿಯವರಿಗೆ ಸ್ವಲ್ಪ ಅನಾನುಕೂಲವಾದಂತಹ ವಾರ. ಸ್ವಲ್ಪ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಾಗದೇ ಇರುವಂಥದ್ದು. ತುಲಾ ರಾಶಿಯವರಿಗೆ ಈ ವಾರ ಅಷ್ಟೊಂದು ಶುಭವಲ್ಲ. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ, ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಂಪು ಬಣ್ಣದ ವಸ್ತ್ರಗಳನ್ನು ಅರ್ಪಣೆ ಮಾಡಿ. ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನಾವು ನೋಡೋದಾದರೆ, ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಹೂರ್ಮದು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ನೋಡಿ, 21ನೇ ತಾರೀಕು ಜೂನಿಂದ 27 ಜೂನ್ವರೆಗೆ ಹೈಲೈಟ್ಸ್ ನೋಡೋದಾದರೆ, ಶ್ರೀಶಕೆ 1948ನೇ, ಪರಾಭವನಾಮ ಸಂವತ್ಸರ, ಉತ್ತರಾಯಣ ಮತ್ತು ದಕ್ಷಿಣಾಯನ. ಟೆಕ್ನಿಕಲಿ ದಕ್ಷಿಣಾಯನ ಇವಾಗ ಪ್ರಾರಂಭ ಆಗ್ತಾ ಇದೆ. ಗ್ರೀಷ್ಮ ಋತು, ರಿಜಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ನೋಡಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ, ಜುಲೈ 13ನೇ ತಾರೀಕು 14ನೇ ತಾರೀಕು ಈ ಟೈಮಲ್ಲಿ ರವಿ ಬದಲಾವಣೆ ಆಗ್ತಾರೆ, ಅಂದರೆ ಮುಂದಿನ ರಾಶಿಗೆ ಬದಲಾವಣೆ ಆಗ್ತಾರೆ. ಇದರಿಂದ ನಾವು ಉತ್ತರಾಯಣ ಪ್ರಾರಂಭ ಆಗುತ್ತೆ, ಉತ್ತರಾಯಣ ಮುಗಿಯುತ್ತೆ, ದಕ್ಷಿಣಾಯನ ಪ್ರಾರಂಭ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಆದರೆ ಟೆಕ್ನಿಕಲಿ ಜೂನ್ 21ನೇ ತಾರೀಕು ಭೌಗೋಳಿಕವಾಗಿ ನಾವು ನೋಡೋದಾದರೆ 21ನೇ ತಾರೀಕಿಂದನೇ ದಕ್ಷಿಣಾಯನ ನಮಗೆ ಪ್ರಾರಂಭ ಆಗುತ್ತೆ. ಇನ್ನು ಈ ವಾರ ವಿಶೇಷ ಏನಿದೆ ಅಂತಂದರೆ, 25ನೇ ತಾರೀಕು ಸರ್ವತ್ರ ಏಕಾದಶಿ ಇರುವಂಥದ್ದು ಮತ್ತು 26ನೇ ತಾರೀಕು ಮೊಹರಂ ಕಡೆ ದಿನ ಇರುವಂಥದ್ದು. ಇನ್ನು 27ನೇ ತಾರೀಕು ಶನಿ ಪ್ರದೋಷ ಇದೆ. ಇದೇ ಈ ವಾರದ ಹೈಲೈಟ್ಸು ಮತ್ತು ವಿಶೇಷಗಳು. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಫಲಾಫಲಗಳು ಅಂತ ನಾವು ನೋಡೋದಾದರೆ, ಮೇಷರಾಶಿಯವರಿಗೆ 4 × 8 8 3 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, 11 ಕವಡೆ ಏನು ಹೇಳ್ತಾ ಇದೆ? ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಹಾನಿ ಮಾನ ಎಲ್ಲವೂ ಆಗುತ್ತೆ. ಒಟ್ಟಾರೆಯಾಗಿ ಈ ವಾರ ಮೇಷರಾಶಿಯವರಿಗೆ ಸ್ವಲ್ಪ ಅನಾನುಕೂಲವಾದಂತಹ ವಾರ. ಸ್ವಲ್ಪ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಆಗದೇ ಇರುವಂಥದ್ದು, ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ ಇಲ್ಲದೆ ಇರುವಂಥದ್ದು, ಸ್ವಲ್ಪ ಮೆಂಟಲಿ ಪ್ರೆಷರ್ ಜಾಸ್ತಿ ಆಗುವಂಥ ವಾರ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಕಾಲಭೈರವನ ದರ್ಶನವನ್ನು ಮಾಡಿ. ಇದರಿಂದ ಸ್ವಲ್ಪ ನೆಗೆಟಿವ್ಸ್ ಎಲ್ಲ ಕಮ್ಮಿ ಆಗುತ್ತೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ 2 4 6 8 10 12 14 16 17 ಕವಡೆ ಅಂಗಾತ ಬಿದ್ದಿರುವಂಥದ್ದು ವೃಷಭ ರಾಶಿಯಲ್ಲಿ. ನೋಡಿ, 17 ಕವಡೆ ಹೇಳ್ತಾ ಇದೆ, ಮನಸ್ಸಿನಂತೆ ಕಾರ್ಯಗಳು ಸಿದ್ಧಿಸುತ್ತದೆ. ಬಂಧುಗಳ ದರ್ಶನದಿಂದ ಕೈಗೊಂಡ ಕಾರ್ಯದಲ್ಲಿ ವಿಚಾರದಲ್ಲಿ ಶುಭವಿದೆ, ಲಾಭವಿದೆ, ಅನುಕೂಲವಿದೆ. ಈ ವರ್ಷ 2026 ಏನೆಲ್ಲ ಫಲಾಫಲಗಳನ್ನು ಅನುಭವಿಸ್ತಾ ಇದ್ರಿ ಅಥವಾ ಗೋಚಾರದ ಫಲಗಳನ್ನು ಏನೇನು ಅನುಭವಿಸ್ತಾ ಇದ್ರಿ, ಅದರಲ್ಲಿ ಈ ವಾರ ನಿಮಗೆ ಅತ್ಯಂತ ಶುಭ ಫಲಗಳೇ ಪ್ರಾಪ್ತಿಯಾಗ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ ಅಂತ ಈ ವೃಷಭ ರಾಶಿಯವರು ಬರ್ತಾರೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಮಿಥುನ ರಾಶಿಯವರಿಗೆ 2 4 6 8 9 ಕವಡೆ ಅಂಗಾತ ಬಿದ್ದಿರುವಂಥದ್ದು ಮಿಥುನ ರಾಶಿಯವರು. ಬಂಧುಗಳು ಬರುತ್ತಾರೆ. ಒಂದಷ್ಟು ಜನ ಬಂಧುಗಳನ್ನು ಭೇಟಿ ಮಾಡುವಂತಹ ಯೋಗ ಮತ್ತು ಅನೇಕ ದಿನಗಳಿಂದ ನಡೀತಾ ಇದ್ದಂತಹ ಜಮೀನು ಅಥವಾ ಆಸ್ತಿ ವಿಚಾರದ ಜಗಳಗಳು ಒಂದು ಹಂತಕ್ಕೆ ಕಾಂಪ್ರಮೈಸ್ ಆಗುವಂಥದ್ದು, ಸನ್ಮಾನಗಳು ದೊರೆಯುವಂಥದ್ದು, ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಯೋಗವು ಪ್ರಾಪ್ತಿಯಾಗುವಂಥದ್ದು ಇರ್ತದೆ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
ನೋಡಿ, ಕರ್ಕಾಟಕ ರಾಶಿಯವರಿಗೆ 3, 3, 6, 3, 9, 9, 3, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂತಹ ಯೋಗ, ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಯೋಗ ಇವರಿಗೆ ಸಿದ್ಧಿ ಆಗ್ತದೆ. ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 3, 6, 3, 9, 3, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದಂತಹ ಪ್ರೀತಿ ಸಂಬಂಧಗಳು ಗಟ್ಟಿಯಾಗುವಂಥದ್ದು, ಕೌಟುಂಬಿಕ ಕಲಹಗಳು ನಿವಾರಣೆ ಆಗುವಂಥದ್ದು, ಯಶಸ್ಸು ಪ್ರಾಪ್ತಿಯಾಗುವಂಥದ್ದು, ಉತ್ತಮ ಜೀವನ ಪ್ರಾಪ್ತಿಯಾಗುವಂಥದ್ದು ಮತ್ತು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುವಂಥದ್ದು ಎಲ್ಲವೂ ಕೂಡ ಆರೋಗ್ಯ ಚೇತರಿಕೆ ಆಗುವಂತಹ ಅನುಕೂಲಗಳು ನಿಮಗೆ ಆಗ್ತದೆ. ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿದೆ. ಕನ್ಯಾ ರಾಶಿಯವರಿಗೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಈ ವಾರ ಕನ್ಯಾ ರಾಶಿಯವರು ಒಂದಷ್ಟು ಫೈನಾನ್ಷಿಯಲಿ ಸ್ಟ್ರಗಲ್ ಅಂತೂ ಖಂಡಿತವಾಗಿಯೂ ಮಾಡಿಕೊಡ್ತೀರಾ. ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮತ್ತು ಮನೆಯಲ್ಲಿ ಕೂಡ ಒಳ್ಳೆಯ ವಾತಾವರಣ ಇರೋದಿಲ್ಲ. ನೀವು ಏನು ಮಾಡಬೇಕಂದ್ರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 3 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ತುಳಸಿಯನ್ನು ಅರ್ಪಣೆ ಮಾಡಿ ಓಂ ವೆಂಕಟೇಶಾಯ ನಮಃ 108 ಸಾರಿ ಜಪ ಮಾಡುವಂಥದ್ದು ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ತುಲಾರಾಶಿಯವರಿಗೆ ಹೇಗಿದೆ ಅಂತ ತುಲಾರಾಶಿಯವ್ರಿಗೆ 3, 3, 6, 3, 9, 3, 12, 12, 3, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಪವಾದದ ಭಯವಿದೆ, ಆಪ್ತೇಷ್ಟರಲ್ಲಿ ಕಲಹವಿದೆ, ಕಳ್ಳರಿಂದ ಕಂಟಕಗಳಿದೆ, ಅಧಿಕಾರಿಗಳಿಂದ ತೊಂದರೆ ಇದೆ, ಅನಾನುಕೂಲ ಇದೆ, ವ್ಯವಹಾರದಲ್ಲಿ ಸಂಕಷ್ಟಗಳಿಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಅದರಿಂದ ತುಲಾರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ತುಲಾರಾಶಿಯವರಿಗೆ ಈ ವಾರ ಅಷ್ಟೊಂದು ಶುಭವಲ್ಲ. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಂಪು ಬಣ್ಣದ ಹೂಗಳನ್ನು ಮತ್ತು ಕೆಂಪು ಬಣ್ಣದ ವಸ್ತ್ರಗಳನ್ನು ಅರ್ಪಣೆ ಮಾಡಿ ಈ ವಾರ ಆಗುವಂತಹ ಸಮಸ್ಯೆಗಳನ್ನು ಬಗೆಹರಿಸು ಅಂತೇಳಿ ಪ್ರಾರ್ಥನೆ ಮಾಡಿ ಸ್ವಲ್ಪ ದುಡ್ಡು ಕಾಸು ಹೊರಗಡೆಯ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9, 9, 3, 12, 12, 3, 15, 15, 2, 17 ಕವಡೆ ಅಂಗಾತ ಬಿದ್ದಿರುವಂಥ. ಮನಸ್ಸಿನಂತೆ ಕಾರ್ಯಗಳು ಸಿದ್ಧಿಸುವುದು, ಬಂಧುಗಳ ದರ್ಶನದಿಂದ ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಪ್ರಾಪ್ತಿ ಆಗ್ತದೆ. ಶುಭ ಅಂದರೆ ಅಂದುಕೊಂಡಂಥ ಕೆಲಸದಲ್ಲಿ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ವ್ಯವಹಾರದಲ್ಲಿ ಲಾಭ ಆಗ್ತದೆ ಮತ್ತು ಮನೇಲಿ ಒಂದಷ್ಟು ಶುಭ ಕಾರ್ಯಗಳ ಚರ್ಚೆಗಳಾಗಿ ಅದರ ಅನುಕೂಲವೂ ಕೂಡ ನಿಮಗಾಗತ್ತೆ. ಮತ್ತು ಭೂಮಿ, ಸೈಟು, ಮನೆ, ಕಾರು ಈ ಥರ ಏನೋ ತೆಗೆದುಕೊಳ್ಳುವಂತಹ ವಿಷಯದಲ್ಲೂ ಕೂಡ ನಿಮಗೆ ಅನುಕೂಲಗಳಾಗ್ತದೆ. ಬರಬೇಕಾಗಿರುವಂಥ ಒಂದಷ್ಟು ದುಡ್ಡುಗಳು ಬರುವಂಥದ್ದು, ಆರೋಗ್ಯ ಸ್ವಲ್ಪ ಚೇತರಿಕೆ ಆಗುವಂಥದ್ದು ಆಗ್ತದೆ. ಧನುಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ಧನುಸು ರಾಶಿಯವರಿಗೆ 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅನಾನುಕೂಲ, ಜಾಗ್ರತೆಯಿಂದ ಮಾಡಲಿಲ್ಲ ಅಂದರೆ ಅನೇಕ ಥರದ ಪೀಡೆ, ಆರೋಗ್ಯದ ಸಮಸ್ಯೆ, ವ್ಯಾವಹಾರಿಕವಾದಂತಹ ನಷ್ಟ ಧನುಸು ರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಕುಲದೇವರು, ತುಂಬ ದಿನ ಆಗಿದ್ದರೆ ಕುಲದೇವ್ರಿಗೆ ಹೋಗ್ಬಿಟ್ಟು ಬನ್ನಿ, ಅಥವಾ ಮನೆಯಲ್ಲೇ ಕುಲದೇವರು, ಗ್ರಾಮ ದೇವರನ್ನು ನೆನೆಸ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿ, ಅದರಿಂದ ಈ ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಸ್ವಲ್ಪ ಅನಾನುಕೂಲವಾದಂತಹ ವಾರ. ಬಟ್ ಗುರುಬಲ ತುಂಬ ಸ್ಟ್ರಾಂಗ್ ಆಗಿದೆ. ತುಂಬ ಚಿಂತೆ ಮಾಡೋದು ಬೇಡ. ಸ್ವಲ್ಪ ಮಾನಸಿಕವಾದಂಥ ನಿಷ್ಠೂರಗಳು, ಒಂದಷ್ಟು ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ ಹನುಮಾನ್ ಚಾಲೀಸ್ ಓದಿ, ಇದರಿಂದ ಅನುಕೂಲಗಳಾಗ್ತದೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ಕುಂಭರಾಶಿಯವ್ರಿಗೆ 4, 8, 8, 12, 12, 3, 15 ಕವಡೆ ಬಿದ್ದಿರೋದ್ರಿಂದ ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನಾವು ನೋಡೋದಾದರೆ, ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಪ್ರಯತ್ನದಿಂದ ಕಡೆಗೆ
ಸುಖ ಮತ್ತು ಸೌಖ್ಯವು ಪ್ರಾಪ್ತಿಯಾಗುವಂತಹ ಯೋಗ ಇದೆ. ಭಾಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ನೀವು. ಮತ್ತು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳಾಗುತ್ತೆ. ವಾರದ ಕೊನೆಯಲ್ಲಿ ಸ್ವಲ್ಪ ಓಕೆ ಬೆಟರ್ ಅನ್ನುವಂಥ ಫೀಲ್ ಬರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಿ. ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂತಂದರೆ ಅರಳಿ ವೃಕ್ಷ ಪ್ರದಕ್ಷಿಣೆ, ಶನೇಶ್ವರ ಸ್ವಾಮಿಗೆ ಎಳ್ಳು ಮತ್ತು ಬೆಲ್ಲವನ್ನು ಅರ್ಪಣೆ ಮಾಡಿಬಿಟ್ಟು ಬನ್ನಿ. ಸ್ವಲ್ಪ ಈ ವಾರ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಕೊನೆಯಲ್ಲಿ ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 3, 3, 6, 3, 9 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಇದೆ. ವಿಚಾರದಲ್ಲಿ ಸಂಶಯ ಬೇಡ. ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಉಂಟಾಗ್ತದೆ. ವ್ಯವಹಾರದಲ್ಲಿ ಲಾಭವೂ ಪ್ರಾಪ್ತಿ ಆಗ್ತದೆ. ಎಲ್ಲ ರೀತಿಯ ಅನುಕೂಲಗಳು ಈ ವಾರ ನಿಮ್ಗಾಗತ್ತೆ. ಗುರುಬಲ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ನಿಮಗೆ. ನೀವು ಮಾಡಬೇಕಾಗಿರುವಂಥದ್ದು ಗೋ ಸೇವೆಯನ್ನು ಮಾಡಿ, ರಾಯರ ದರ್ಶನವನ್ನು ಮಾಡಿ, ಅತ್ಯಂತ ಪಾಸಿಟಿವ್ ವಾರ ನಿಮ್ಗಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಜ್ಯೋತಿಷ್ಯ ವಾಸ್ತು ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೋಬೇಕು, ನೇರವಾಗಿ ಭೇಟಿ ಮಾಡಬೇಕು, ಕನ್ಸಲ್ಟೇಷನ್ ತೊಗೋಬೇಕು ಅಂದರೆ ಕರೆ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮಲೆಮಹದೇಶ್ವರ ಅನುಗ್ರಹ ಸದಾ ಇರಲಿ. ನಮಸ್ಕಾರ. ಶ್ರೀ